ಹಾಯ್ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಭಾಗ 2 ಆಗಿರುತ್ತದೆ. ಇದು ಭಾಗ 1 ನೋಡಬೇಕು ಅಂದರೆ ಈ ಬಟನ್ ಮೇಲೆ ನೋಡಿ, ತುಂಬ ಚೆನ್ನಾಗಿದೆ. ಅದು ನೋಡಿಕೊಂಡು ಇದಕ್ಕೆ ಬಂದರೆ ಅರ್ಥ ಆಗುತ್ತೆ ನಿಮಗೆ. ಇದು ಏನು ನೋಡ್ತಾ ಇದ್ದೀರಿ, ಇದೆಲ್ಲ ಶಿವನ ದೇವಸ್ಥಾನ ನೋಡಿ, ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ, ಚೆನ್ನಾಗಿದೆ. ಇಲ್ಲಿಗೆ ಸ್ಕೂಲ್ ಮಕ್ಕಳು ಕೂಡ ಆಗಮಿಸಿದ್ರು. ಇಲ್ಲಿ ಹತ್ತಿರದಲ್ಲಿ ಯಾವುದೋ ಊರಿಂದ ಬಂದಿದ್ದರು, ಮಕ್ಕಳು ಸಹ ಮಾತಾಡ್ಸಿದ್ವು. ಅವರು ನಾಚುತ್ತಾ ನಾವು ಇದೇ ಊರು ಅಂತ ಹೇಳಿದರು. ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣುತ್ತಿದೆ ಮೂರ್ತಿಯನ್ನು. ನೀವು ನೋಡುತ್ತಿರುವುದು ಸಹಸ್ರಮಾನವಾದ ಶಿವಲಿಂಗಗಳು ಮತ್ತು ನಾಗಮಂಡಲಗಳು. ಮೇಲ್ಛಾವಣಿಯಲ್ಲಿ ಎಷ್ಟು ಸುಂದರವಾಗಿ ಕೆತ್ತಲಾಗಿದೆ ಎಂದರೆ ಅದ್ಭುತವಾಗಿ ಕೆತ್ತಲಾಗಿದೆ. ಬೆಟ್ಟದ ಮೇಲೆ ಗಂಗಾಧರೇಶ್ವರ ದೇವಸ್ಥಾನವಿದೆ. ಬೆಟ್ಟದ ಪ್ರಾರಂಭದಲ್ಲಿ ಶಿವನ ದೇವಸ್ಥಾನವಿದೆ. ಇಲ್ಲಿ ಶಿವಲಿಂಗನ ಮೇಲೆ ತುಪ್ಪವನ್ನು ಹಾಕಿದರೆ ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತದೆ ಎಂದು ಪ್ರತೀತಿ ಇದೆ. ಹಾಗಾಗಿಯೇ ಇಲ್ಲಿ ಒಂದು ಸಣ್ಣ ಸುರಂಗವಿದೆ. ಈ ಸುರಂಗದಲ್ಲಿ ಮುಂದುವರೆದರೆ ಶ್ರೀರಂಗಪಟ್ಟಣಕ್ಕೆ ತಲುಪಬಹುದು. ಇವಾಗ ನಾವು ಪಾತಾಳ ಗಂಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಬನ್ನಿ ಒಳಕ್ಕೆ ಹೋಗೋಣ. 3 ಅಂತಸ್ತಿನ ಕಟ್ಟಡವಿದು. ಮೇಲೆ 2 ಚಾವಣಿಗಳು ಕೆಳಗೆ ಬಿದ್ದಿದ್ದಾವೆ. ಇಲ್ಲಿ ಶಂಕರಾಚಾರ್ಯರ ಶಾಖಮಠವಿದೆ, ಆದರೆ ಇವಾಗ ಅದು ಪಾಳು ಬಿದ್ದಿದೆ. ನೋಡುತ್ತಿರುವುದು ಪಾತಾಳ ಗಂಗೆ. ಇದು ಸದಾ ನೀರಿನಿಂದ ಕೂಡಿರುತ್ತದೆ. ವಿಚಿತ್ರವೇನೆಂದರೆ ಇಲ್ಲಿ ಮಳೆಗಾಲದಲ್ಲಿ ನೀರು ಕೆಳಗೆ ಹೋಗುತ್ತದೆ, ಬೇಸಿಗೆ ಕಾಲದಲ್ಲಿ ನೀರು ಮೇಲಕ್ಕೆ ಬರುತ್ತದೆ. ಅದೇ ಇದರ ವಿಶೇಷ. ಯಾವ ಸ್ಕೂಲು? ಯಾವ ಊರು? ಈ ಕ್ಷೇತ್ರವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಇಲ್ಲಿ ನೋಡಿದಾಗ ಒಂದೊಂದು ಕಲ್ಲು ಅದ್ಭುತವಾಗಿ ಕಾಣುತ್ತದೆ, ಆದರೆ ಮೇಲ್ಛಾವಣಿಗಳೆಲ್ಲ ಹಾಳಾಗಿದೆ. ಇಲ್ಲಿ ನೋಡಿದಾಗ ಒಂದೊಂದು ಕಲ್ಲಿನ ಗುಡಿಯೊಳಗೆ ಒಂದೊಂದು ಮೂರ್ತಿ ಇರುವುದು ಕಾಣಬಹುದು. ನೋಡಿ, ಇದೇ ಶಿವನ ದೇವಸ್ಥಾನ. ಇದರ ಒಳಗಡೆ ಕ್ಯಾಮರಾ ಮತ್ತು ಫೋಟೋ ಅಲೋ ಇಲ್ಲ, ಹಾಗಾಗಿ ಹೊರಗೆ ನಾವು ತೆಗೆದೆವು. ಬರುವ ಜನರು ಐತಿಹಾಸಿಕ ಜಾಗವನ್ನು ಹಾಳು ಮಾಡಬಾರದು. ನೀವು ನೋಡಬಹುದು, ಅಲ್ಲಲ್ಲಿ ಸುಮಾರು ಪ್ಲಾಸ್ಟಿಕ್ ಕಸಗಳು ಬಿದ್ದಿದ್ದಾವೆ. ಅತಿ ಸುಂದರವಾದ ಬೆಟ್ಟ ಮತ್ತು ಕೋಟೆಗಳು, ಮಂಟಪಗಳು ಅತಿ ಸುಂದರವಾಗಿ ಕಾಣುತ್ತಿದೆ. ಬೆಟ್ಟದ ಕೆಳಗೆ ಅದ್ಭುತವಾದ ಶಾಸನವನ್ನು ಕೆತ್ತಲಾಗಿದೆ. ಬನ್ನಿ ಮುಂದೆ ಸಾಗೋಣ. ನೀವು ನೋಡಬಹುದು ಎಷ್ಟು ಜನ ಮಕ್ಕಳು ಇಲ್ಲಿಗೆ ಪ್ರವಾಸಕ್ಕೋಸ್ಕರ ಬಂದಿದ್ದಾರೆ ನೋಡಿ. ಇಲ್ಲಿ ನೋಡ್ಬೋದು ಚಿಕ್ಕದಾದ ಪಾರ್ಕ್ ಅನ್ನು ಮಾಡಿದ್ದಾರೆ. ಅಲ್ಲಿ ಮಂಟಪ ಬೇರೆ ಇದೆ. ಇಲ್ಲಿ ಕೂರಕ್ಕೆ ಜಾಗ ಎಲ್ಲ ಇದೆ, ಆರಾಮಾಗಿ ಕೂತು ನೋಡ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ. ಮಂಟಪನೂ ಕೂಡ ಚೆನ್ನಾಗಿದೆ.
ಅದ್ಭುತವಾಗಿ ಮಾಡಿದ್ದಾರೆ. ಹೀಗೆ ಮುಂದೆ ನಾವು ಸಾಗಿದರೆ ನಮಗೆ ಒಳಕಲ್ಲು ತೀರ್ಥ ದೇವಸ್ಥಾನಕ್ಕೆ ಈ ಮಾರ್ಗವಾಗಿ ಹೋದರೆ ತಲುಪಬಹುದು. ಬೆಟ್ಟವು ಸುತ್ತಲೂ ನೋಡಿದರೆ ವಿಚಿತ್ರವಾಗಿ ಕಾಣುತ್ತದೆ. ಬೆಟ್ಟದ ಉತ್ತರದಿಂದ ನೋಡಿದರೆ ಸರ್ಪದಂತೆ ಕಾಣುತ್ತದೆ, ದಕ್ಷಿಣದಿಂದ ನೋಡಿದರೆ ಗಣಪತಿಯಂತೆ ಕಾಣುತ್ತದೆ, ಪೂರ್ವದಿಂದ ನೋಡಿದರೆ ನಂದಿಯಂತೆ ಕಾಣುತ್ತದೆ, ಪಶ್ಚಿಮದಿಂದ ನೋಡಿದರೆ ಶಿವಲಿಂಗಂತೆ ಕಾಣುತ್ತದೆ. ಇದೇ ಇದರ ವಿಶೇಷವಾದ ಬೆಟ್ಟವಾಗಿದೆ. ಯಾವ ಸ್ಕೂಲು? ಮೇಡಮ್ ಇದು ಗೌರ್ಮೆಂಟ್ ಸ್ಕೂಲಾ? ಯಾವರು? ದೇವರ? ಹಾಂ ಹಾಂ. ಬಸವಣ್ಣ ಇರೋ ಜಾಗಕ್ಕೆ ತಲುಪಿದ್ದು ಮುಂದೆ ಸಾಗಬೇಕು. ಇಷ್ಟು ದೂರ ಬಂದಿದ್ದಾರಲ್ಲ, ಆ ದೇವಸ್ಥಾನ ನೋಡಿದ್ರಾ? ಈ ತಾತ ಅವರಿಗೆ ಇಲ್ಲಿಗೆ ಬರುವತ್ತಿಗೆ ಏರುಸ್ರು ಹೊಡಿತಿತ್ತು. ಅದಕ್ಕೋಸ್ಕರ ಅವರು ಮತ್ತೆ ಇಲ್ಲಿಂದ ಕೆಳಗೆ ಇಳಿದು ಹೋದ್ರು. ಮೇಕೆ ಬರ್ನಿಲ್ಲ ಇವರು. ಒಳಕಲ್ಲು ತೀರ್ಥ ಇಲ್ಲೇ ಹತ್ರ ಇದೆ, ಬನ್ನಿ ತಾತ ಅಂತ ಹೇಳಿದೆ. ಆದರೂ ನನಗೆ ಆಗಲ್ಲ ಹೋಗು ಮಗ ಅಂತ ಹೇಳಿದ್ರು. ಯೂಟ್ಯೂಬ್ ಯಾವ? HSN ಪ್ರದೀಪ್ ಕನ್ನಡ ಚಾನಲ್. ನಿಮ್ದು ಅವರು? ಕನಕಪುರ. ಎಷ್ಟು ಗಂಟೆಗೆ ಬಂದ್ರಿ? ನಾವು ಬೆಳಗ್ಗೆ ಬಂದ್ವಿ 9 ಹಂಗೆ. ದೂರ ಆಯ್ತಾ ಇನ್ನೂ?
ಒಳಕಲ್ ತೀರ್ಥ ಇಲ್ಲ ಹತ್ತಿರದಲ್ಲಿ 1 ಕಿಲೋಮೀಟರ್ ಆಗುತ್ತೆ. ಇದು ಟಾಪ್ 4 4 4 ಕಿಲೋಮೀಟರ್ ಕಿಲೋಮೀಟರ್ ಆಗುತ್ತಾ? ಮೇಡಮ್ 5 ಗಂಟೆ ಆಗುತ್ತೆ. ರೆಕಾರ್ಡ್ ಮಾಡ್ತಾ ಇದ್ದೀರಾ? ನೀವು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಮಾಡ್ಬೋದು. ಮಾಡಬೇಡಿ. ಇಲ್ಲ ಇಲ್ಲ ಮಾಡಲ್ಲ. ಕಲ್ಯಾಣದ ಬಸವ 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 ಎಂದು ಕೂಗುವ ತಮ್ಮ ಪರಿತಾಪದ ಗೋವು ಕೇಳುವ ಮಾತಾಡೋದಿ ಬಸವ. Close till I get up, time is barely up. ರೋಡ್ ಈಟ ಏನೋ ಗೊತ್ತಿಲ್ಲ. ಅಲ್ಲೊಬ್ರು ಹೋಗ್ತಾ ಇದ್ದಾರೆ, ಕೆಳಗಾಸ್ ಹೋಗ್ತಾ ಇದ್ದಾರೆ. ಕಾಣ್ಬೋದು ನೀವು. ಜಾಗ ಐತ ಇಲ್ಲ ಗೊತ್ತಿಲ್ಲ. I don't wanna waste what's left. ನೋಡಿ ನಾವು ಅಲ್ಲಿಗೆ ಹೋಗ್ಬೇಕು. ಕಾಣ್ತಿದೆ ಆಗ್ತದೆ ಈಗ. ಅಲ್ಲಿಗೆ ಹೋಗ್ಬೇಕು. Till my shadow turns to sun rays, and on we'll go through the wastelands, through the highways, and on we'll go. ಅರ್ಧ ದೂರ ಬಂದಿದ್ದೀವಿ, ಇನ್ನೂ ಹೋಗ್ಬೇಕು. ಅದು ಕೊಡ್ಕೊಂಡ್ಬಂದಪ್ಪ. ಕೋತಿಗಳು ಸಖತ್ತಿದ್ದಾವಲ್ವಾ? ಏನು ಮಾಡ್ತೀರ? ಹಾಂ, ಎತ್ಕೋಗ್ತಾವ? ನೀವು ಕಷ್ಟಪಡ್ಕೆ ಮೇಲಿಂದ ತಂದ್ರೆ ಹಿಂಗ. ಮತ್ತೆ ಬರ್ತಾವ? ಮೇಕೋಗಿ ಬಂದೇ ಬಿಟ್ರ ಅಂದೆ. ಹೋಗಿಲ್ಲ. ಹಾಂ ಹಾಂ. ಮೇಕೋಗಕ್ಕೆ ಎಷ್ಟಾಗತ್ತೆ? ಸಾಯಂಕಾಲ 6 ಗಂಟೆ ಆಯ್ತು ಹೋಗಿ ಬರೋದು. ವಾ, ಇಲ್ಲಿ ಒಳಕಲ್ ಐತೆ ಮುಂದೆನೆ. ನಮಗೆ ಬೇಕಾಗಿರೋದೇನೋ ಒಳಕಲ್ಲು. ನಾವು ಅಲ್ಲಿಗೆ ಹೋಗಿ ಇಷ್ಟು ಬೇಗ ಬಂದ್ರಲ್ಲ ಅಂತೀವಿ. ಇವಾಗ ನಾವು ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಕಲ್ಲು ತೀರ್ಥಕ್ಕೆ. ನೀವು ನೋಡ್ಬೋದು ಇದೇ ದೇವಸ್ಥಾನ. ನನ್ನ ರೈಟ್ ಸೈಡಲ್ಲಿ ಅಂಗಡಿ ಇದೆಯಲ್ಲ, ಅದ್ರ ಕೆಳಗಡೆ ಹೋದರೆ ಒಳಕಲ್ಲು ತೀರ್ಥ ಸಿಗುತ್ತೆ. ಇದ್ರ ಒಳಗಡೆ ವೀರಭದ್ರೇಶ್ವರ ಸ್ವಾಮಿ ಮೂರ್ತಿ ಇದೆ. ಅದು ಹಿಂಭಾಗದಲ್ಲೇ ಒಳಕಲ್ಲು ತೀರ್ಥ ಇರೋದು. ಇದ್ರ ಒಳಗಡೆ ವಿಡಿಯೋ ಮಾಡಲು ಬಿಡಲ್ಲ. ನಾನು ಕೇಳಿದೆ ಅವ್ರನ್ನ ಕೂತಿರೋದನ್ನ, ಅದಕ್ಕೆ ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಹಂಗಾಗಿ ಹೊರಗಡೆನೇ ತೋರಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು 3ನೇ ಭಾಗ ಮುಂದುವರಿಯುವುದು, ಅದನ್ನು ಪ್ರೋತ್ಸಾಹಿಸಿ. ಅಲ್ಲಿವರೆಗೂ ನಮಸ್ಕಾರ. ನಗುತ್ತಾ ಇರಿ, ಜೋಪಾನವಾಗಿರಿ.